ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ. ನಾರಿ ಶಕ್ತಿ ಮಸೂದೆ ವಿರುದ್ಧ ಮತ ಚಲಾಯಿಸಿದ್ದಕ್ಕೆ ಖಂಡನೆ. ಮಹಿಳೆಯರ ಬೆಳವಣಿಗೆಗೆ ಕಾಂಗ್ರೆಸ್ ವಿರೋಧವಿದೆ. ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯಕ್ ಆಕ್ರೋಶ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮಹಿಳೆಯರ ಪರವಾಗಿದ್ದಾರೆ. ನಾರಿ ಶಕ್ತಿ ವಂದನಾ ಮಸೂದೆ ವಿರುದ್ಧ ಮತ ಚಲಾಯಿಸಿರುವುದನ್ನು ಖಂಡಿಸಿ ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಾಯಚೂರು ಜಿಲ್ಲೆ ಮಾನ್ವಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯಕ್ ಮಾತನಾಡಿ, ಮಹಿಳೆಯರ ಪರವಾಗಿ ಕೇಂದ್ರ ಸರ್ಕಾರ ನಾರಿ ಶಕ್ತಿ ವಂದನಾ ಮಸೂದೆಯನ್ನ ಜಾರಿಗೆ ತರಲು ಮುಂದಾದರೆ ಕಾಂಗ್ರೆಸ್ ಇದಕ್ಕೆ ಬಹುಮತ ಚಲಾಯಿಸಿ ಇದೆ, ಮಹಿಳೆಯರ ವಿರೋಧ ನಡೆ ಅನುಸರಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಮಹಿಳೆಯರು ಪರವಾದ ಯೋಜನೆಯ ಜೊತೆಗೆ ನಾರಿ ಶಕ್ತಿ ವಂದನಾ ಮಸೂದೆ ಮಾಡಬೇಕು ಎಂದು ವಿಚಾರ ಇರುವುದನ್ನು ನೋಡಿದರೆ ಮಹಿಳೆಯರು ಸಹ ಸಬಲೀಕರಣವಾಗಬೇಕು. ಆದರೆ ಕಾಂಗ್ರೆಸ್ ಮಹಿಳೆಯರ ವಿರೋಧವಾಗಿದೆ ಎಂದು ಜೆಡಿಎಸ್ ಕಾರ್ಯಕರ್ತರು ಕಿಡಿಕಾರಿದ್ರು. ಮಹಿಳೆಯರ ಪರ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ, ಮಹಿಳಾ ಮೀಸಲಾತಿ ವಿರುದ್ಧ ಮತ ಚಲಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ಪರ ವಿರುದ್ಧ ಮತ ಚಲಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು ಬೇಕು ಬೇಕೇ ಬೇಕು. ಮಹಿಳೆಯರ ಪರ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ, ಮಹಿಳೆಯರ ಪರ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ದೇವೇಗೌಡರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ನಾಯಕ ರಾಜವಂತರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ದೇಶದ ಮಹಿಳಾ ವಿರೋಧಿ ಧೋರಣೆಯನ್ನು ಅನುಸರಿಸತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ವಿ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ತಹಶೀಲ್ ಆಫೀಸ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಮೊನ್ನೆ ಗೊತ್ತಿರತಕ್ಕಂಥ ವಿಚಾರ ಏನಪ್ಪ ಅಂದರೆ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿರ್ತಕ್ಕಂಥ ವಿರೋಧ ಪಕ್ಷಗಳು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಹಿಳಾ ಮೀಸಲಾತಿಯ 33% ಮಹಿಳಾ ಮೀಸಲಾತಿಯ ಏನಪ್ಪ ಅಂದರೆ ಜಾರಿ ತರಬೇಕೆಂಬ ಒಂದು ಉದ್ದೇಶದಿಂದ ಲೋಕಸಭೆಯಲ್ಲಿ ಮಂಡನೆ ಮಾಡಿದಂಥ ಬಿಲ್ಲನ್ನು ವಿರೋಧಿಸಿ ಇವತ್ತು ಮಹಿಳೆಯರಿಗೆ ದ್ರೋಹ ಬಗೆತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ನೇತೃತ್ವದ ವಿರೋಧ ಪಕ್ಷಗಳು ಮಾಡಿದ್ದಾವೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳಾ ವಿರೋಧಿ ಧೋರಣೆಯನ್ನ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಅನುಸರಿಸಿಕೊಂಡು ಬರ್ತಾ ಇದೆ. ಮಹಿಳೆಯರಿಗೆ ಏಳಿಗೆನೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 60 ವರ್ಷ 70 ವರ್ಷ ಈ ದೇಶ ಆಳಿದಂಥ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಸೂಕ್ತವಾದ ಸ್ಥಾನಮಾನ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ದೇವೇಗೌಡರು 1994ರಲ್ಲಿ ಮಹಿಳೆಯರಿಗೆ ಇವತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಇವತ್ತು ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ನಾವು ಯಾರು ಕೇಳಿಲ್ಲ ಮೀಸಲಾತಿ ಕೊಡ್ಬೇಕಂತೇಳಿ ದೇವೇಗೌಡರು ದೂರದೃಷ್ಟಿಯನ್ನು ಇಟ್ಕೊಂಡು 50% ಮೀಸಲಾತಿಯನ್ನು ಜಾರಿಗೆ ತಂದಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. 50% ಅಂದಿನಿಂದಲೂ ಇಂದಿನವರೆಗೂ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ರಾಜ್ಯದಲ್ಲಿ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಇವತ್ತು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕೆಂಬ ಒಂದು ಉದ್ದೇಶದಿಂದ ಈ ಮೀಸಲಾತಿ ಬಿಲ್ಲನ್ನು ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಲೋಕಸಭೆಯಲ್ಲಿ ಮಂಡಿಸಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಅವತ್ತು ಬಿದ್ದೋಯ್ತು ಬಿಲ್ಲು. ಇವತ್ತು ಸಹ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಇವತ್ತು ಏನಪ್ಪ ಅಂದರೆ ಸರ್ಕಾರದಲ್ಲಿ ಇವತ್ತು ಮಹಿಳೆಯರಿಗೆ 30% ಮೀಸಲಾತಿಯನ್ನು ಜಾರಿಗೆ ತರಬೇಕು. ಮಹಿಳೆಯರಿಗೆ ಮೀಸಲಾತಿ ತಂದರೆ ಮಹಿಳೆಯರಿಗೆ ಏನಾದರೂ ಸಮಾನತೆ ಬರ್ತದೆ, ಅವರಿಗೆ ಶಕ್ತಿ ತುಂಬಂಗಾಗ್ತದೆ. ಅವರಿಗೂ ಸಹ ಸರಿ ಸಮಾನವಾಗಿ ಇವತ್ತು 50% 50% ಮಹಿಳೆಯರು ಸಹ ಇವತ್ತು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಜನಸಂಖ್ಯೆ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆ ಒಂದು ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಏನಪ್ಪ ಅಂದರೆ UPA ಸರ್ಕಾರ, NDA ಸರ್ಕಾರ ಇವತ್ತು ಇಂಡಿಯಾ ಸರ್ಕಾರ ಇವತ್ತು ತಂದಿರತಕ್ಕಂಥ NDA ಸರ್ಕಾರ ತಂದಿರತಕ್ಕಂಥ ಬಿಲ್ಲನ್ನು ಇವತ್ತು ಇಂಡಿಯಾ ಸರ್ಕಾರ ವಿರೋಧ ಮಾಡಿ ಇವತ್ತು ಬಿಲ್ಲನ್ನು ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಸಿಗ್ತಕ್ಕಂಥ ಮಹಿಳೆಯರಿಗೆ ಸಿಗ್ತಕ್ಕಂಥ ಸ್ಥಾನಮಾನಗಳಿಗೆ ಇವತ್ತು ಧಕ್ಕೆ ತರತಕ್ಕಂಥ ಹಕ್ಕನ್ನು ಕಸಿದುಕೊಳ್ಳಕ್ಕಂಥ ಕೆಲಸ
ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರಗಳು ಮಾಡಿದ್ದು ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಬಿಲ್ ಪಾಸ್ ಆಗಿದ್ರೆ ಏನಾಗ್ತಿತ್ತು, ರಾಜ್ಯದಲ್ಲಿ 28 ಲೋಕಸಭಾ ಸ್ಥಾನಗಳಿದ್ದಾವೆ, 42 ಸ್ಥಾನಗಳಾಗ್ತಾ ಇದ್ವು. ಮಹಿಳೆಯರಿಗೆ 33% ಅಂದ್ರೆ ಸುಮಾರು ಎಷ್ಟಪ್ಪ 15ರಿಂದ 18 ಸ್ಥಾನಗಳು ಮಹಿಳೆಯರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಥಾನಗಳು ಸಿಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇತ್ತು. ಇವತ್ತು ಈ ಒಂದು ಧೋರಣೆಯನ್ನ, ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನ ನಾವು ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಿರವಾರ ತಾಲೂಕು, ಮಾನ್ವಿ ತಾಲೂಕನ್ನ ಎಲ್ಲ ಮಹಿಳೆಯರು ಸೇರಿ ಇವತ್ತು ಖಂಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಅಭಿವೃದ್ಧಿ ವಿರೋಧಿ, ಮಹಿಳಾ ವಿರೋಧಿ, ಎಲ್ಲ ಏನಪ್ಪಾ ಅಂದ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ. ನೀವು ನೋಡ್ತಾ ಇದ್ದೀರಿ, ಮಾನ್ವಿಯಲ್ಲಿ ಬೋಸರಾಜ್ ಅವರು 10 ವರ್ಷ ಸರ್ಕಾರ, 10 ವರ್ಷ ಶಾಸಕರಾಗಿದ್ರು. ಅಂಪೈ ಸೌಕರ್ ಅವರು 15 ವರ್ಷ ಸರ್ಕಾರ ಇವತ್ತು ಶಾಸಕರಾಗಿದ್ರು. ಸುಮಾರು 25 ವರ್ಷ ಆಡಳಿತದಲ್ಲಿ ಮಾನ್ವಿ ಪಟ್ಟಣಕ್ಕೆ ಒಂದು ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವ್ರ ಕೈಲಿ. ಇವತ್ತು ಕುಡಿಯ ನೀರು ಮಾನ್ವಿ ಪಟ್ಟಣದ ಜನತೆಗೆ ಕುಡಿಯ ನೀರು ಸೂಕ್ತವಾದ ಶುದ್ಧವಾದ ಕುಡಿಯ ನೀರನ್ನು ಒದಗಿಸಲಿಕ್ಕೆ ಇವತ್ತಿಗೂ ಆಗಲಿಲ್ಲ. ಇವತ್ತು 25 ವರ್ಷ ಆಡಳಿತ ಕೊಟ್ಟಿರ್ತಕ್ಕಂಥ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನತೆ ಇವತ್ತು ಬಹಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ನೋಡ್ತಾ ಇದ್ದೀರಿ, ಅದರಲ್ಲಿ ವಿಶೇಷವಾಗಿ ದೃಶ್ಯ ಮಾಧ್ಯಮ ಮತ್ತೆ ಪ್ರಿಂಟ್ ಮಾಧ್ಯಮ ಸ್ನೇಹಿತರು, ಇವತ್ತು ಪತ್ರಕರ್ತರು ನೀವೆಲ್ಲ ಇರಿದ್ದೀರಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಮಾನ್ವಿಯಲ್ಲಿ ಮಹಿಳೆಯರದ್ದು ಎಂಥ ಪರಿಸ್ಥಿತಿ ಅಂದ್ರೆ ಕುಡಿಯಕ್ಕೆ ನೀರಿಲ್ಲ. ಬೋಸರಾಜ್ ಅವರು, ಅಂಪೈ ಸೌಕರ್ ಅವರು 25 ವರ್ಷ ಆಡಳಿತದಲ್ಲಿ ಮಾನ್ವಿ ಪಟ್ಟಣಕ್ಕೆ ಶುದ್ಧವಾದ ಕುಡಿಯ ನೀರು ಸಹ ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಇವತ್ತ ಬೋಸರಾಜ್ ಅವರು, ಅಂಪೈ ಸೌಕರ್ ಅವರು 20 ವರ್ಷದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಆಡಳಿತದಲ್ಲಿ ಅಭಿವೃದ್ಧಿ ದೊಡ್ಡ 0. ಯಾರು 2ನೇ ನಂಬರ್ ಕೆಲಸ ಮಾಡ್ತಾರೆ, 2 ನಂಬರ್ ಕೆಲಸ ಮಾಡ್ತಾ ಇದ್ದಾರೆ ಅಂತವರಿಗೆ ಇವತ್ತ ಏನಪ್ಪಾ ಅಂದ್ರೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಬೋಸರಾಜ್ ಅವರು, ಅಂಪೈ ಸೌಕರ್ ಅವರು ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರ ಸಿಂಧನೂರಿಗೆ ಹೋಲಿಸಿದಾಗ, ದೇವದುರ್ಗ ಹೋಲಿಸಿದಾಗ, ಲಿಂಗಸೂರ್ಗೆ ಹೋಲಿಸಿದಾಗ, ರಾಯಚೂರು ಹೋಲಿಸಿದಾಗ ಬಹಳಷ್ಟು ಹಿಂದೆ ಉಳಿತಿರ್ತಕ್ಕಂಥ ಕೆಲಸ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗ್ತಾ ಇದೆ. ನಾವು ಬರೀ 5 ವರ್ಷದಲ್ಲೇ ಮಿನಿ ವಿಧಾನಸೌಧ 5 ವರ್ಷದಲ್ಲೇ ಕೊಟ್ಟ ಮಾತಿನಂತೆ 10 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಇವತ್ತು ಮಿನಿ ವಿಧಾನಸಭಕ್ಕೆ ಟೆಂಡರ್ ಕರೀತಕ್ಕಂಥ ಕೆಲಸನ ನಾವು ಮಾಡಿದ್ದೀವಿ. ಸಿರವಾರದಲ್ಲಿ ಬಸ್ ಸ್ಟ್ಯಾಂಡ್ ಇದ್ದಿಲ್ಲ, ಬಸ್ ಸ್ಟ್ಯಾಂಡ್ ನಿರ್ಮಿಸಿ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಡಿಗ್ರಿ ಕಾಲೇಜ್ ಇರ್ಬೋದು, ಇವತ್ತು ಅಡಿವಂಬರಿಸಿ ರಸ್ತೆ ಇರ್ಬೋದು, ಚಿಕ್ಕಲಬರಿ ರಸ್ತೆ ಇರ್ಬೋದು, ಬಹಳಷ್ಟು ಬ್ರಿಡ್ಜ್ಗಳು, ಶಾಲೆಗಳು, ಇವತ್ತು ಕ್ರೀಡಾಂಗಣ, ಮಾನ್ವಿ ಪಟ್ಟಣದಲ್ಲಿ ಕ್ರೀಡಾಂಗಣ ಸಹ ನಿರ್ಮಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಒಂದು ಅಹಿತಕರ ಘಟನೆ ನಡೆದ ಹಾಗೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ 5 ವರ್ಷ ಆಡಳಿತದಲ್ಲಿ ಒಂದು ಕೇಸುಗಳಿಲ್ಲ, ಒಂದು ಜಾತಿಗೂ ಸಹ ಜಾತಿ ಕೆಲಸ ಹಚ್ಚತಕ್ಕಂಥ ಕೆಲಸ ನಾವು ಮಾಡಿಲ್ಲ, ಜಗಳ ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೋಸರಾಜ್ ಅವರು, ಅಂಪೈ ಸೌಕರ್ ಅವರು, ಕಾಂಗ್ರೆಸ್ ಪಕ್ಷ 25 ವರ್ಷ ಆಡಳಿತದಲ್ಲಿ ಮಾನ್ವಿ ಪಟ್ಟಣಕ್ಕೆ ಶುದ್ಧವಾದ ಕುಡಿ ನೀರನ್ನ ಏನಪ್ಪಾ ಅಂದ್ರೆ ನೀರನ್ನು ಕೊಡ್ಲಿಕ್ಕೆ ಮಾನ್ವಿ ಜನತೆಗೆ ವಿಫಲರಾಗಿದ್ದಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳಾ ಮೀಸಲಾತಿ ಸಹ ವಿರೋಧ ಮಾಡ್ತಕ್ಕಂಥ ಕೆಲಸ ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಸಹ ಸೂಕ್ತ ಸ್ಥಾನಮಾನ ಸಿಗಬೇಕೆಂಬ ಒಂದು ಉದ್ದೇಶದಿಂದ ಮಹಿಳೆಯರಿಗೆ ಸಹ ಅಲ್ಲಿ ಸ್ಥಾನಮಾನ ಕಲ್ಪಿಸ್ತಕ್ಕಂಥ ಕೆಲಸ ಅವತ್ತಿನ ದಿನಗಳಲ್ಲಿ ಮಾಡಿದ್ರು. ಇವತ್ತು ಅಂದಿನ ಅನುಭವ ಮಂಟಪದ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಅಧ್ಯಯನ ಮಾಡಿ ಇವತ್ತು ಇಡೀ ದೇಶಕ್ಕೆಲ್ಲ, ಇಡೀ ಪ್ರಪಂಚಕ್ಕೆ ಬಹಳ ದೊಡ್ಡ ಗ್ರಂಥ ಸಂವಿಧಾನವನ್ನು ಕೊಡತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ದೇಶದಲ್ಲಿ, ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ. ಇವತ್ತು 50% ಮಹಿಳೆಯರಿದ್ದಾರೆ, ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಮೊನ್ನೆ ನಡೆದ ಮಹಿಳಾ ಬಿಲ್ಲಿನಲ್ಲಿ 33% ಏನು ಮೀಸಲಾತಿಯನ್ನ ಇವತ್ತು ಕಲ್ಪಿಸಬೇಕೆಂಬ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರ ಏನು ಮಂಡನೆ ಮಾಡಿರ್ತಕ್ಕಂಥ ಬಿಲ್ಲನ್ನ ಕಾಂಗ್ರೆಸ್ ಪಕ್ಷ ವಿರೋಧಿಸುವ ಮೂಲಕ ಮಹಿಳೆಯರನ್ನ ಕೀಳಾಗಿ ಕಾಣತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಮಹಿಳೆಯರು 50% ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು 2,000 ಕೊಟ್ಟು ಅವ್ರಿಗೆ ಸಹ ಏನಪ್ಪಾ ಅಂದ್ರೆ ಕಣ್ಣುವರ್ಸ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಅವ್ರಿಗೆ ಗೊತ್ತಾಗಿದೆ ಸಿದ್ದರಾಮಯ್ಯ 2,000 ಕೊಟ್ಟು 6,000 ನಮ್ಮ ಗಂಡನವ್ರ ಕಡೆಯಿಂದ ಕಿತ್ಕೊಂತಾರ ಅಂತೇಳಿ ಇವತ್ತು ಗೊತ್ತಾಗ್ಯದ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ನೀಡತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಹಿಳೆಯರು ಮಾಡ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇವತ್ತ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರ, ಮಾನ್ವಿ ತಾಲೂಕಾ ಮತ್ತು ಶಿರವಾರ ತಾಲೂಕಿನ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಇವತ್ತು ನಮ್ಮ ರಾಜ್ಯದ ಕೇಂದ್ರದ ಆದೇಶದ ಮೇರೆಗೆ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರ, ನಿಖಿಲ್ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದ ಬೃಹತ್ ಪ್ರತಿಭಟನೆಯನ್ನ ಇವತ್ತು ಮಹಿಳಾ ವಿರೋಧಿ ನೀತಿ ಅನುಸರಿಸತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ 33% ಮೀಸಲಾತಿ ಬರುವುದರ ಮೂಲಕ ಇವತ್ತೇನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೀಸಲಾತಿಯನ್ನ ಮಹಿಳೆಯರ ಪಡಿತಾ ಇದ್ದಾರೆ
ಅದು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಹ ಪಡಿತಕ್ಕಂಥ ಕೆಲಸಕ್ಕೆ ನಿಮ್ಮ ಮಹಿಳೆಯರ ಸಂಪೂರ್ಣ ಬೆಂಬಲ ಇರಲಿ. ಈ ಜನತಾದಳ ಜಾತ್ಯತೀತ ಪಕ್ಷ ಮಹಿಳೆಯರಿಗೆ ಬೆಂಬಲವಾಗಿ ಇರುತ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇವತ್ತ ಮುಂದಿನ ದಿನಗಳಲ್ಲಿ ಜಾರಿ ಆಗೋವರೆಗೂ ಈ ಹೋರಾಟ ನಿಲ್ಲದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇವತ್ತಿನ ದಿನ ನಾರಿ ಶಕ್ತಿ ಅಂದ್ರೆ ಹೆಣ್ಣೊಂದು ಕಲಿತಾರೆ ಸಾಲಿ ಒಂದು ತರದೆ ಅಂತ ನಮ್ಮ ಹಿರಣ್ ಸರ್ ಹೇಳಿದ್ರು. ಆದ್ರೆ ಹೆಣ್ಮಕ್ಳನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಕತ್ತದ, ಅಡಿಗೆ ಮನೆಗೆ ಮಾತ್ರ ಸೀಮಿತ ಮಾಡಿಬಿಡಕತ್ತದ. 2,000 ರೂಪಾಯಿ ಕೊಟ್ರ ಆಯ್ತಪ್ಪ, ಆಯ್ತಾರ ಅಡಿಗೆ ಮನೆಗೆ ಇರ್ತಾರಂತ. 2,000 ರೂಪಾಯಿ ಯಾವ ಮಹಿಳೆನೂ ಕೇಳಿಲ್ಲ. ಇವತ್ತಿನ ದಿನ ರಾಜಕೀಯವಾಗಿ ಒಂದು ದೊಡ್ಡ ಮಟ್ಟದ ಒಂದು ಮಹಿಳೆಯರಿಗೆ ಮೀಸಲಾತಿ ತರ್ಬೇಕಂತ 1996ರಲ್ಲಿ ದೇವೇಗೌಡರು ಕನಸು ಕಂಡಿದ್ರು. 1996ರಲ್ಲೇ ಈ ಮಸೂದೆನ ಜಾರಿಗೆ ತರ್ಬೇಕಂತ ಬಹಳ ಮಹತ್ವರವಾದ ನಿರ್ಧಾರ ಮಾಡಿದ್ರು. ಅವತ್ತಿನ ದಿನನೂ ಕಾಂಗ್ರೆಸ್ ಆ ಒಂದು ನಿರ್ಧಾರನ ಹತ್ತಿಕ್ಕಂತ ಕೆಲಸ ಮಾಡಿತ್ತು. ಈ ಕಾಂಗ್ರೆಸ್ ಏನದಂದ್ರೆ ಹೆಸರಿಗೆ ಮಹಿಳೆಯರಿಗೆ ನಾವು ಭಾಗ್ಯ ಕೊಟ್ಟಿವಿ, ಭಾಗ್ಯ ಬೆಂಕಿ ಹಚ್ಬೇಕು. ಹೆಣ್ಮಕ್ಳಿಗೆ ಮೊದಲು ಒಳ್ಳೆ ಸ್ಥಾನಮಾನ ಕೊಡ್ರಿ. ರಾಜಕೀಯವಾಗಿ ಸ್ಥಾನಮಾನ ಇದನ್ನ ಹೆಣ್ಮಕ್ಳನ್ನ ಎಂತ ಒಂದು ಶಕ್ತಿನ ನೀವು ಹತ್ತಿಕ್ಕಿರಿ ಅಂತ ಏನಾದ್ರೂ ಸ್ವಲ್ಪ ವಿಚಾರ ಮಾಡ್ಬೇಕು. ಇವತ್ತೇನು ಮಹಿಳೆಯರು ಓಟ್ ಹಾಕ್ಸಕ್ ಅಷ್ಟೇ ಬೇಕಾ? ಮಹಿಳೆಯರು ಯಾಕೆ ಅಧಿಕಾರ ಮಾಡಬಾರ್ದ? ಮಹಿಳೆಯರು ಶಾಸಕರಾಗಬಾರ್ದ? ಮಹಿಳೆಯರು ಸಚಿವರಾಗಬಾರ್ದ? ಯಾಕೆ ಆಗ್ಬಾರ್ದು? ಇವತ್ತಿನ ದಿನ ದೇವೇಗೌಡರು ಎಷ್ಟು ಮಹಿಳೆಯರಿಗೆ ಒಂದು ಒಳ್ಳೆ ಅವಕಾಶಗಳು ಕೊಡ್ತಾರಂತ ಅನ್ನೋದಕ್ಕೆ ನಮ್ಮ ಪಾರ್ಟಿಯಲ್ಲಿ ಚಿಹ್ನೆನೇ ಮಹಿಳೆಯನ್ನಿಟ್ಟಾರ. ನಮ್ಮ ಸನ್ಮಾನ್ಯ ಶ್ರೀ HD ದೇವೇಗೌಡರು ಮಾಜಿ ಪ್ರಧಾನಿಗಳು ಹಾಗೂ ಮತ್ತು HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗ ಹಾಲಿ ಬೃಹತ್ ಕೈಗಾರಿಕಾ ಸಚಿವರು. ಅವ್ರು ಇವತ್ತಿನ ದಿನ ಹೆಣ್ಮಕ್ಳು ನಿಜವಾಗ್ಲೂ ಇವತ್ತೇನಾದ್ರೂ ನಾವು JDS ಪಕ್ಷದಾಗ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣನೇ ದೇವೇಗೌಡರು, ಕುಮಾರಣ್ಣವರು ಹಾಗೂ ನಾವ್ರ ರಾಜಾ ವೆಂಕಟಪ್ಪ ನಾಯಕ್ ಸರ್ ಅವರು. ಮಹಿಳೆಯರಿಗೆ ಒಂದು ಒಳ್ಳೆ ಆದ್ಯತೆ ನಮ್ಮ JDS ಪಕ್ಷದಾಗ ಇದ್ದಂಗ ಎಲ್ಲಿ ಮಹಿಳೆಯರಿಗೆ ಒಂದು ಗೌರವ ಕೊಡೋದಿಲ್ಲ. ಅವತ್ತಿನ ದಿನನೇ 1996ರಲ್ಲಿ ಅವರು ಎಷ್ಟು ಒಂದು ಹೆಣ್ಮಕ್ಳಿಗೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಅವತ್ತೂ ಹತ್ತಿಕ್ಕಂತ ಕೆಲಸ ಮಾಡಿತ್ತು. ಈಗೂ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಗಳು ಅವರಾದ್ರೂ ಅಷ್ಟೇ ದೇವೇಗೌಡರು ಒಂದು ಕನಸಿನ ಕೂಸನ್ನು ಅವ್ರು ಇವತ್ತಿನ ದಿನ ಸಾಕಾರಗೊಳಿಸ್ಬೇಕಂತಂದು ಅವ್ರು ಎಂತ ಪ್ರಯತ್ನ ಮಾಡಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದು ಸ್ವಲ್ಪರಲ್ಲಿ 2.3ರಷ್ಟರಲ್ಲಿ ಮಾತ್ರ ಹಿನ್ನಡೆ ಆಯಿತು. ಮುಂದಿನ ದಿನಗಳಲ್ಲಿ ದೇವೇಗೌಡರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಮುಂದಿನ ದಿನಗಳಲ್ಲಿ ನಾವು ಅವರಿಗೆಲ್ಲ ಎಲ್ಲಾ ಮಹಿಳೆಯರು, ನಾನು ಈ ಮುಖಾಂತರ ಏನ್ ಹೇಳ್ತೇನೆ ಅಂದ್ರೆ ಇಡೀ ದೇಶದ ಎಲ್ಲಾ ಮಹಿಳೆಯರನ್ನು ದಂಗೆ ಎದ್ದೇಳ್ಬೇಕು. ಈ ಒಂದು ಏನು ಮಸೂದೆ ಮಂಡನೆ ಆಗ್ಬೇಕಂದ್ರೆ ಎಲ್ಲಾ ಮಹಿಳೆಯರು ಒಂದು ನಾವು ಸಾಥ್ ಕೊಡ್ಬೇಕು. ಮೋದಿಜಿ ಅವರಿಗೂ ಪ್ರಧಾನ ಮಂತ್ರಿಗಳಿಗೆ ಎಲ್ಲರಿಗೂ ನಾವು ಏನಾದ್ರೂ ಸಾಥ್ ಕೊಟ್ಟ ಅಲ್ಲೆಲ್ಲ ಮಹಿಳೆಯರು ದಂಗೆ ಎದ್ದಾಗ ಮಾತ್ರ ಈ ಮಸೂದೆನ ಮಂಡನೆ ಆಗ್ತದೆ. ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರ ಬರೇ ಹೆಣ್ಮಕ್ಳನ್ನ ಓಟ್ ಹಾಕಕ 2,000 ರೂಪಾಯಿ ರೊಕ್ಕ ಕೊಟ್ಟು ಬಾಯಿ ಮುಚ್ಚಿಸ್ಬಿಡ್ತದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಇನ್ನೇನಾದ್ರೂ ನಾವೇನಾದ್ರೂ ಮಹಿಳೆಯರು ಏನಾದ್ರೂ ಒಂದು ಅಭಿವೃದ್ಧಿ ಹೊಂದಬೇಕಂದ್ರೆ ಅದು ಒಂದು HD ದೇವೇಗೌಡರು ಹಾಗೂ ನರೇಂದ್ರ ಮೋದಿಜಿ ಅವರಿಂದ ಮಾತ್ರ ಸಾಧ್ಯ. ನಾವೇನಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ ಅಂದ್ರೆ ನಮ್ಮನ್ನ ಬರೀ ಅಡಿಗೆ ಮನೆಗೆ ಸೀಮಿತ ಮಾಡ್ತದ ಕಾಂಗ್ರೆಸ್ ಅಷ್ಟೇ. 2,000 ರೂಪಾಯಿ ಕೊಡ್ತದ, ಫ್ರೀ ಬಸ್ ಮಾಡ್ತದ, ಆಯ್ತು ಇಷ್ಟ್ರಾಗ ಉಂಡು ಮನೆಗೆ ಕುಂದ್ರಮ್ಮ ಅಂತದ. ಆದ್ರೆ ಮಹಿಳೆಯರಿಗೆ ಇವತ್ತಿನ ದಿನ ಕೆಲವೊಬ್ರಿಗೆ ಗೊತ್ತಿಲ್ಲ 2,000 ರೂಪಾಯಿ ಕೊಡ್ತದಂದ್ರೆ ಅದರಲ್ಲಿಂದ ನಮ್ಗೆ 4,000 ರೂಪಾಯಿ ಜಗ್ತದ, ನಮಗ್ ಗೊತ್ತಿಲ್ಲ. ಎಲ್ಲಾ ರೀತಿಲಿ ತುಟ್ಟಿ ಮಾಡಿ ಕೇಸಿ ಇವತ್ತೇನು ಬಸ್ ಚಾರ್ಜ್ ಜಾಸ್ತಿ ಆಗ್ಯದ, ಎಲ್ಲಾ ರೀತಿಲೇನು. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಮಹಿಳೆಯರು ಒಂದು ಸಬಲೀಕರಣ ಆಗ್ಬೇಕಂತಂದ್ರೆ ನಾವು JDS ಪಕ್ಷಕ್ಕೆ ನಾವು ಯಾವತ್ತಿಗೆ ಓಟ್ ಹಾಕ್ಬೇಕು. ಆಮೇಲೆ NDA ಅಭ್ಯರ್ಥಿಗಳಿಗೆ ನಾವು ಓಟ್ ಹಾಕೋದ್ರಿಂದ ನಾವು ಮಹಿಳೆಯರು ಸಬಲೀಕರಣ ಆಗ್ತಾರೆ. ಇಲ್ಲ ಅಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಹಿಡಿದು ಅಂದ್ರೆ ನಮ್ಮನ್ನ ಅಷ್ಟೇ ಮನೆಗೆ ಕುಂದ್ರಿಸ್ತಾರೆ. ಯಾವುದೇ ರೀತಿ ರಾಜಕೀಯವಾಗಿ ಹೆಣ್ಮಕ್ಳನ್ನ ಬೆಳಿಬಾರ್ದು ಅನ್ನೋದೇ ಕಾಂಗ್ರೆಸ್ ಸರ್ಕಾರದ ದುರುದ್ದೇಶ. ಹಂಗಾಗಿ ಮುಂದಿನ ದಿನಗಳಲ್ಲಿ ಮಹಿಳೆಯರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ಬೇಕಂತ ನಾನು ಈ ವೇದಿಕೆ ಮುಖಾಂತರ ನಾನು ತಮ್ಮಲ್ಲಿ ಎಲ್ಲರಿಗೂ ಕೇಳಿಕೊಂತೀನಿ. ಹಾಗೂ ಕಾರ್ಯಕರ್ತರೇ ಹಾಗೂ ನಮ್ಮೆಲ್ಲ ಆತ್ಮೀಯರೇ, ಸೊ ಮೊನ್ನೆ ಲೋಕಸಭೆಯಲ್ಲಿ ಆಗಿರ್ತಕ್ಕಂಥ ಈ 1996ರಲ್ಲಿ ದೇವೇಗೌಡರ ಕನಸಾಗಿತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು. 33% ರಾಜಕೀಯವಾಗಿ ಮೀಸಲಾತಿ ಕೊಟ್ರೆ ಎಲ್ಲ ಮಹಿಳೆಯರ ಸಬಲೀಕರಣ ಆಗ್ತಕ್ಕಂಥದ್ದಾಗ್ತದೆ, ಮಹಿಳೆಯರಿಗೆ ಒಳ್ಳೆ ಶಿಕ್ಷಣ ಸಿಗ್ತಕ್ಕಂಥದ್ದಾಗ್ತದೆ, ಮಹಿಳೆಯರ ಅಭಿವೃದ್ಧಿಗೆ ಕಾರಣ ಆಗ್ತಕ್ಕಂಥದ್ದನ್ನ ಅಂದು ದೇವೇಗೌಡರು 96ರಿಂದ ಪ್ರಾರಂಭಿಸಿರ್ತಕ್ಕಂಥ ಹೋರಾಟಕ್ಕೆ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿರ್ಬೋದು, ಈಗಿರ್ತಕ್ಕಂಥ NDA ಸರ್ಕಾರ, ನಮ್ಮ ಮೈತ್ರಿಕೂಟ ಭಾಗವಾಗಿರ್ತಕ್ಕಂಥ NDA ಸರ್ಕಾರದ ಜನಪ್ರಿಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಮೊನ್ನೆ ಲೋಕಸಭೆಯಲ್ಲಿ ಮಂಡಿಸಿ ಅದರ ಒಪ್ಪಿಗೆ ಬಿಡ್ತಕ್ಕಂಥ ಕೆಲಸಕ್ಕೆ ಮಾಡಿದ್ರು. 2/3 545 ನಮ್ದೇನು ಲೋಕಸಭೆ ಸದಸ್ಯರು ಇರ್ತಕ್ಕಂಥದ್ರಲ್ಲಿ ಬೇಕಾಗಿರ್ತಕ್ಕಂಥ ಬಹುಮತ ಬೇಕಾಗಿತ್ತು. ಜಸ್ಟ್ 42 ಮತಗಳಿಂದ ಈ ಮಸೂದೆ ಫೇಲ್ ಆಗ್ತಕ್ಕಂಥ ಕೆಲಸ ಆಯ್ತು. ಇದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ, ನಾವು ಮಹಿಳೆಯರ ಪರವಾಗಿದ್ದೀವಿ. ನಿನ್ನೆ ಸಹ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾವೆಲ್ಲ ಮಹಿಳೆಯರ ಪರವಾಗಿದ್ದು ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದ್ರೆ ದೇಶದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಒಕ್ಕೂಟ ಈ ಮಹಿಳಾ ಮೀಸಲಾತಿ ವಿರುದ್ಧ ಮತ ಚಲಾಯಿಸಿರ್ತಕ್ಕಂಥ ನೋಡಿದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಏನಾಗ್ತದೆ ಜಸ್ಟ್ ತುಪ್ಪ ಹಾಕ್ತಕ್ಕಂಥ ಕೆಲಸ ಆಗ್ತದೆ ಹೊರತು ಮಹಿಳೆಯರ
ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ಮುಂದಿನ ದಿನಮಾನಗಳಲ್ಲಿ ಈಗೇನಾಗಿರ್ತಕ್ಕಂಥ ಸೋಲು, ಈಗ ಮಹಿಳಾ ಮೀಸಲಾತಿ ಸೋಲು ಆಗಿರ್ಬೋದು, ಒಂದಲ್ಲ ಒಂದಿನ ಈ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಮಹಿಳೆಯರಿಂದಲೇ ನಿರ್ನಾಮ ಆಗ್ತಕ್ಕಂಥ ಕೆಲಸ ಆಗ್ತದೆ. ಮುಂದೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು ಅಂತಕ್ಕಂಥ ಇತಿಹಾಸ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ಒಂದೆರಡು ಮಾತು